ಫೇಸ್ ನೋಡಿದ್ದೆ ಇತಿಹಾಸ ಸಾಗರ್ ಅಂತ. ಸೊ ಫಸ್ಟ್ ಅದು ನೋಡಿದ ತಕ್ಷಣ ನಾನು ಕಾಂಟ್ಯಾಕ್ಟ್ ಆಗಿ ಏನೆಲ್ಲ ಇನ್ಕ್ಲೂಡ್ ಇದೆ ಏನು ಅಂತೆಲ್ಲ ನೋಡಿದೆ. ಇಲಸ್ಟ್ರೇಷನಿಂದ ಹಿಡಿದು ಸೊ ಬೇಸಿಕ್ ಝೀರೋ ನಾಲೆಡ್ಜಿಂದ ಬಂದಾಗಿಂದ ಈಗ ನಾನು ಈ ಔಟ್ಫಿಟ್ ನೋಡ್ತಿದ್ರೆ ಈಗ ನಾನೇ ಸ್ಟಿಚ್ ಮಾಡಿರೋದು. ಸೊ ಈ ಥರ ಈ ಫಿನಿಶಿಂಗ್ ಕೊಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಐ ಡನ್ ಇಟ್. ಸೊ ಮಾಸ್ಟರ್ಸ್ ಆಗಲಿ ಅಂಕಿತ ಮೇಡಮ್ ಆಗಲಿ ಸಾಗರ್, ಥ್ಯಾಂಕ್ಸ್ ಎವ್ರಿವನ್, ಥ್ಯಾಂಕ್ ಯು. ಸೊ ಹಾಗಾಗಿ ನಾನು ಇಂಟರ್ನ್ಶಿಪ್ ಸಾಗರ್ ಹತ್ರನೇ ಮಾಡಬೇಕು ಅಂತ ಹೇಳಿ ಟೈಮ್ ತೊಗೊಂಡು ಒಂದು 2 ವೀಕ್ಸ್ ಅವರು ಕಾಲ್ ಮಾಡಿದಾಗ ನಾನು ಶಿವಮೊಗ್ಗದಲ್ಲಿದ್ದೀನಿ, ಇನ್ನು 5 months ಆಗಿದೆ ಪ್ರಸಾದ್ ಅಂದರು. ಪರವಾಗಿಲ್ಲ ಸಾಗರ್ ನೀವು ಬನ್ನಿ ಅಂತ ಹೇಳಿದಾಗ ತುಂಬಾ ಕಲ್ತಿದ್ದೀನಿ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು ಅಲ್ಲದೆ ನಾನು ಕಲ್ತಿರೋದು ಹೆಚ್ಚಿದೆ ಇಲ್ಲಿ. ಅದು ಹೇಳ್ಕೊಡ್ತಾ ನಾನು ತುಂಬ ಕಲ್ತಿದ್ದೀನಿ. ಇನ್ನು ಸಾಗರ್ ಹತ್ರ ನನಗೆ ಕಲಿಯೋದು ಬಾಕಿ ಇತ್ತು, ತುಂಬಾ ಕಲ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕ್ಲಾಸಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಅಂಕಿತಾ ಅವರು ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದರು. ಬೋಟಿಗೆ ಯಾವ ಥರ ನಡೆಸಬೇಕು, ಯಾವ ಥರ ಮುಂದೆ ಹೋಗಬೇಕು ಅಂತ ಎಲ್ಲ ಚೆನ್ನಾಗಿ ನಮಗೆ ಕ್ಲಾಸಸ್ ಮಾಸ್ಟರ್ ಕಟಿಂಗ್ ಎಲ್ಲ ಚೆನ್ನಾಗಿ, ಸ್ಟಿಚಿಂಗು ಎಲ್ಲ ಚೆನ್ನಾಗಿ ಥ್ಯಾಂಕ್ ಯು. ನನ್ನ ಹೆಸರು ಸುಧಾ ಅಂತ. ನಾನು ಫ್ಯಾಷನ್ ಡಿಸೈನರ್ ಕೋರ್ಸ್ ಒಂದು 3 years ಹಿಂದೆ ಮಾಡಿದ್ದೆ. ಸ್ವಲ್ಪ ದಿನ ಗ್ಯಾಪ್ ಬಿಟ್ಟಿದ್ದೆ, ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನಿಸ್ತು. ಹೆಣ್ಮಕ್ಳಿಗೆ ಮುಂದೆ ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡೋಂಥ ಕೆಲಸ ಮ್ಯಾಮ್ ಹೇಳ್ಕೊಡ್ತಿದ್ದಾರೆ. ಅವರಿಗೆ ಆಗಲಿ ಹೇಳ್ಕೊಡೋದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಇಲ್ಲ ಚೆನ್ನಾಗೆಲ್ಲ ಕ್ಲಾಸಸ್ ಎಲ್ಲ ಮಾಡಿಕೊಟ್ರು. ಅನುಷಾ ಮ್ಯಾಮ್, ಅನ್ವಿತಾ. ಎಂಡ್ ಆಫ್ ದಿ ಡೇ ಏನಿದ್ರೆ ಒಳ್ಳೆ ರಿಸಲ್ಟ್ ಅಂತೂ ಕೊಡ್ತೀವಿ. ಇವಾಗ ಈ ಲೆವೆಲಿಗೆ ನೀವು ಒಂದು ಔಟ್ಫಿಟ್ ರೆಡಿ ಮಾಡಿ ಹಾಕೊಂಡು ನಿಮಗಿಂತ ಅತಿ ಹೆಚ್ಚು ಖುಷಿ ನಮಗಾಗುತ್ತೆ.